ನಮಗಿಲ್ಲಿ ಯಾವುದೇ ಫುಡ್ ಕಲರ್ನೂ ಬೇಕಾಗಿಲ್ಲರಿ ಮತ್ತು ನೆನೆ ಹಾಕೋ ಗೋಜನೂ ಬೇಕಾಗಿಲ್ಲರಿ. ಅಗದಿ ಸರಳಾಗಿ ಈ ಹಪ್ಪಳು ಮಾಡೀನಿ ನಾ. ಬರೀ ಒಂದು ಬಟ್ಟಲು ಸಾಬ್ದಾಣಿ ರೀ, ಅದೇ ರೀ ಸಬ್ಬಕ್ಕಿ ಮತ್ತು ಒಂದು 2-3 ಟೊಮೆಟೊ ಇದ್ರೆ ಸಾಕ್ರಿ. ಅಗದಿ ಸರಳಾಗಿ ಈ ಹಪ್ಪಳು ಮಾಡಿ ತೆಗಿಬೋದ್ರಿ. ಹಂಗಾದ್ರೆ ಬರ್ರಿ ಇವತ್ತು ಈ ಹಪ್ಪಳು ನಾ ಹೆಂಗೆ ಮಾಡೀನಂತ ನಿಮ್ಗೆ ತೋರಿಸ್ತೀನಂತ್ರಿ. ಈ ಹಪ್ಪಳು ಮಾಡ್ಲಿಕ್ಕೆ ನಾ ಏನು ಮಾಡೀನಿ ರೀ, 1 ಬಟ್ಟಲು ಸಾಬ್ದಾಣಿ ತೊಗೊಂಡೀನಿ ರೀ, ಅದೇ ರೀ ಸಬ್ಬಕ್ಕಿ ತೊಗೊಂಡಿನಿ. ಮತ್ತು ಈಗ ಇದಕ್ಕೆ ನಾವು ಪುಡಿ ಮಾಡಿಕೊಂಡು ತರಬೇಕಾಗ್ತದೆ. ಹೀಗಾಗಿ ಒಂದು ಮಿಕ್ಸಿ ಜಾರ್ ತೊಗೊಳತ್ತೀನಿ ರೀ. ಇಲ್ಲಿ ಇದ್ರಾಗ ಈ 1 ಬಟ್ಟಲು ಸಾಬ್ದಾಣಿಗೆ ಹಾಕಿ ಒಂದು ಪುಡಿ ಮಾಡಿಕೊಂಡು ತರ್ತೀನಂತ್ರಿ. ಫೈನ್ ಪೌಡರು ಆಗ್ಬೇಕಂತೇನಿಲ್ಲ ರೀ, ಸ್ವಲ್ಪ ಅವಳ ಚವಳ ಇದ್ರೂ ನಡೀತದೆ, ಏನಾಗಲ್ಲ. ಈ ಥರ ಮಾಡಿಕೊಂಡು ತಂದೀನಿ ರೀ ನಾನು. ಮತ್ತು ಯಾವ ಕಡಾಯಿದಾಗ ನಾವು ಕುದಿಸ್ತೇವಲ್ರಿ ಅದ್ರಾಗೆ ಈ ಪುಡಿಗೆ ಹಾಕ್ಬಿಡ್ತೀನಂತ. ಈ ಪುಡಿನೂ ಅದೇ ಬಟ್ಟಲಿಂದ 1 ಬಟ್ಟಲು ಪುಡಿ ಆಗಿರ್ತದ್ರಿ. ನಾನು ಅದೇ ಬಟ್ಟಲಿಂದ ನಿಮಗೆ ಮೆಜರ್ಮೆಂಟು ತೋರಿಸ್ತೀನಂತ್ರಿ. ಈಗ ಇದಕ್ಕೆ ಸೈಡಿಗೆ ಇಡ್ತೀನಂತ್ರಿ ನಾನು. ಮತ್ತು ಅದೇ ಮಿಕ್ಸಿ ಜಾರ್ ತೊಗೊಂಡು ಇದ್ರಾಗ ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊಗೆ ಹಿಂಗೆ ಹೋಳಿ ಸೇರಿಸ್ಲತ್ತೀನಿ ರೀ. ಸೇರಿಸಿ ನೀರು ಏನು ಹಾಕೋದು ಬೇಡ್ರಿ, ಹಾಗೆ ಇದಕ್ಕೆ ರುಬ್ಕೊಂಡು ತರ್ತೀನಂತ್ರಿ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಫೈನ್ ಪೇಸ್ಟ್ ಮಾಡಿಕೊಂಡು ತರಬೇಕಾಗ್ತದೆ. ಇದಕ್ಕೂ ಸೈಡಿಗೆ ಇಡ್ತೀನಂತ. ಮತ್ತು ಈ ಸಾಬುದಾಣಿ ಪುಡಿ ಏನದಲ್ರಿ ಅದ್ರಾಗ ಈ ಬಟ್ಟಲಿಂದ ಈಗ 6 ಬಟ್ಟಲು ನೀರು ಹಾಕ್ಬಿಡ್ತೀನಂತ್ರಿ. ನೋಡ್ರಿ ಮೆಜರ್ಮೆಂಟ್ ನೋಡ್ಕೊರಿ. 1 ಬಟ್ಟಲು ಸಾಬುದಾಣಿಗೆ ನಾನು ಇಲ್ಲಿ 6 ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ. ಈಗ ಇದಕ್ಕೆ ಒಂದು ಸರ್ತಿ ನಾವು ಚಂದ ಮಿಕ್ಸ್ ಮಾಡ್ಕೊಳ್ಳೋಮಂತ್ರಿ. ಗಂಟಿಲ್ದಂಗೆ ಚಂದ ಕಲಿಸ್ಕೋಬೇಕಾಗ್ತದೆ. ಭಾಳ ಈಸಿ ಇದೆ ರೀ ಈ ಹಪ್ಪಳು ಮಾಡೋದು. ಈಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ರಿ ಈ ಟೊಮೆಟೊ ಪ್ಯೂರಿ ಏನದಲ್ರಿ ಅದು ಡೈರೆಕ್ಟಾಗಿ ಹಾಗೇನೂ ಹಾಕ್ಬೋದು. ಅದರ ನಾನು ಸೋಸ್ಕೊಂಡು ಹಾಕ್ತೀನಂತ್ರಿ. ಯಾಕಂದರೆ ಸೊಪ್ಪಿ ಗಿಪ್ಪಿ ಎಲ್ಲ ಇರ್ತದಲ್ಲ, ಅದು ಸಪ್ರೇಟ್ ಮಾಡ್ಕೊಂಡ್ರೆ ಚಲೋ ಇರ್ತದೆ ರೀ. ಸೊಪ್ಪಿ ಮತ್ತು ಬೀಜ ಎಲ್ಲ ಇರ್ತಾವಲ್ರಿ ಅವಕ್ಕೆ ಸಪ್ರೇಟ್ ಮಾಡ್ಕೋಬೇಕಾಗ್ತದೆ. ಇಲ್ಲ ಡೈರೆಕ್ಟಾಗಿ ಹಾಕ್ತೀನಂದ್ರೂ ನಡೀತದೆ, ಏನಾಗಲ್ಲ. ಇದರ್ಲಿಂದ ನಮ್ಮದು ಹಪ್ಪಳಿಗೆ ಒಳ್ಳೆ ಬಣ್ಣ ಬರ್ತದೆ ರೀ. ಇಲ್ಲ ನೀವು ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡ್ರೂ ನಡೀತದ್ರಿ. ಇನ್ನು 1 ಇಲ್ಲ 2 ಟೊಮೆಟೊ ಜಾಸ್ತಿ ಹಾಕ್ಕೊಂಡ್ರೂ ನಡೀತದೆ, ಇನ್ನು ಮಸ್ತ್ ಕಲರ್ ಬರ್ತದೆ. ಈಗ ಚಂದ ಇದಕ್ಕೆ ಮಿಕ್ಸ್ ಮಾಡಿ ಕುದಿಲಾಕ ಈಗ ಸ್ಟವ್ ಮೇಲೆ ಇಟ್ಬಿಡ್ತೀನಂತ್ರಿ. ನೋಡ್ರಿ ಕೈ ಬಿಡಲ್ದಂಗೆ ಹೀಗೆ ಕಲಿಸ್ಕೊತಾ ನಾವು ಕುದಿಸ್ಬೇಕಾಗ್ತದೆ. ನಾ ಕೊನೆಗೆ ಹೇಳ್ತೀನಂತ್ರಿ ಎಷ್ಟೊತ್ತು ಕುದಿಸಿನಂತ. ಇದಕ್ಕೆ ಟೈಮ್ ನಿಮಗೆ ಹೇಳ್ತೀನಂತ. ಆದರೆ ಹೀಗೆ ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಕೋತಾ ಕುದಿಸ್ಬೇಕ್ರಿ. ನೋಡ್ರಿ ಸ್ವಲ್ಪ ಘಟ್ಟ ಅನ್ನಿಸ್ಲತ್ತದಲ್ರಿ, ಏನಾಗಲ್ಲ. ಹಪ್ಪಳು ಹಾಕ್ಲತ್ತರ ಎಲ್ಲ ತಾನೇ ಅಡ್ಜಸ್ಟ್ ಆಗ್ತದ್ರಿ. ನಿಮಗೆ ಮುಂದೆ ತೋರಿಸ್ತೀನಂತ. ಹಾಗೆ ಕೈ ಆಡಿಸ್ಕೊತಾ ಕುದಿಸ್ಕೊತಾ ಹೋಗ್ಬೇಕ್ರಿ. ನೋಡ್ರಿ ಲೈಟಾಗಿ ಇದರದ್ದು ಬಣ್ಣನೂ ಸ್ವಲ್ಪ ಬದಲಾಸದ್ರಿ. ಸಣ್ಣ ಉರಿನಾಗೆ ಕುದಿಸ್ಕೊತಾ ಹೋಗ್ಬೇಕ್ರಿ. ಈಗ ಇದ್ರಾಗ ಒಂದು 15 ನಿಮಿಷ ಆದಮೇಲೆ ಉಪ್ಪು ಸೇರಿಸ್ಬಿಡ್ತೀನಂತ್ರಿ. ರುಚಿಗೆ ಬೇಕಾದಟ್ಟು ಉಪ್ಪು ಹಾಕಿದ್ಮೇಲೆ ಮತ್ತೆ ಚಂದ ಕಲಿಸ್ತೀನಂತ್ರಿ. ಕಲಿಸಿ ಮತ್ತೆ ಒಂದು 10 ನಿಮಿಷ ಇದಕ್ಕೆ ಕುದಿಲಕ್ಕ ಬಿಡ್ತೀನಂತ್ರಿ. 10ರಿಂದ 15 ನಿಮಿಷ ಕುದಿಸಿನ್ರಿ. ಟೈಮ್ ಹೇಳ್ಬೇಕಂದ್ರೆ ಒಟ್ಟನ ಇಲ್ಲಿ ಎಷ್ಟು ತೊಗೊಂಡಿನಂತಂದ್ರೆ 20ರಿಂದ 25 ನಿಮಿಷ ಸಣ್ಣ ಉರಿನಾಗ ಕುದಿಸಿನ್ರಿ. ಈಗ ಇದು ಆಗ್ಯಾದಿಲ್ಲ ಅಂತ ಚೆಕ್ ಮಾಡ್ಕೊಳಕ್ಕೆ ಮತ್ತು ನೀರಾಗ ಹಿಂಗೆ ಇದು ಹಾಕ್ದ್ರೆ ತೇಲ್ಬೇಕ್ರಿ. ತಳಕ ಸ್ವಲ್ಪನೂ ಅಂಟಬಾರ್ದ್ರಿ. ಅಂದ್ರೆ ಪರ್ಫೆಕ್ಟಾಗಿ ನಮ್ಮದು ಹಪ್ಪಳು ಹಿಟ್ಟು ಇಲ್ಲಿ ಕುದ್ದದಂತ ಅರ್ಥ ರೀ. ಈಗ ಸ್ಟವ್ ಆಫ್ ಮಾಡಿ ಏನು ಮಾಡ್ತೀನಿ ರೀ, ನಾನು ಒಂದಿಷ್ಟು ಚಿಲ್ಲಿ ಫ್ಲೇಕ್ಸು, ಬಿಳಿ ಎಳ್ಳು ಮತ್ತು ಜೀರಿಗೆ ಸೇರಿಸ್ಲತ್ತೀನಿ ರೀ. ಹಾಗೆ ಸ್ವಲ್ಪ ಬಣ್ಣದ ಸಲಕ ಅಂದ್ರೆ ನೋಡ್ಲಿಕ್ಕೆ ಚಲೋ ಕಾಣಿಸ್ತದಂತ ನಾನಿಲ್ಲಿ ಕೊತ್ತಂಬರಿನೂ ಸಣ್ಣ ಹೋಳಿ ಸೇರಿಸೀನಿ ರೀ. ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದ್ರಿ. ಚಂದ ಕಲಸಿ ಈಗ ಇದಕ್ಕೆ ನಾನು ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಪೂರ್ತಿ ಬಿಸಿ ಇದ್ದಾಗ ನಾವು ಹಪ್ಪಳು ಮಾಡ್ಕೊಳ್ಳೋದೇನು ಬ್ಯಾಡ್ರಿ, ಸ್ವಲ್ಪ ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಒಂದು 80% ಇದು ಆರ್ಬೇಕ್ರಿ. ಇದು ಜಲ್ದಿ ಆರ್ಲಂತ ನಾ ಏನು ಮಾಡತ್ತೀನಿ ರೀ, ಇನ್ನೊಂದು ಬುಟ್ಟ್ಯಾಗ ಸ್ವಲ್ಪ ತೆಕ್ಕೋತೀನಂತ್ರಿ. ಅಂದ್ರೇನು ಜಲ್ದಿ ಆರ್ತದಂತ ಈ ಥರ ಮಾಡ್ಲತ್ತೀನಿ ರೀ. ಇದಕ್ಕೆ ಸ್ವಲ್ಪ ಕಲಸಿ ಮತ್ತು ಆರ್ಲಕ್ಕ ಬಿಟ್ಬಿಡ್ತೀನಂತ್ರಿ. ಪೂರ್ತಿ ಆರೋದನ್ನು ಬೇಡ, ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕ್ರಿ. ಈಗ ಉಗುರು ಬೆಚ್ಚಗೆ ಆಗ್ಯದ್ರಿ. ನಾ ಏನು ಮಾಡೀನಿ ರೀ, ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿನಿ. ಬೇಕಾದ್ರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಹಸಿ ಮಾಡಿ ಅದ್ರ ಮೇಲೂ ನಾವು ಹಪ್ಪಳು ಹಾಕ್ಬೋದು. ಸ್ವಲ್ಪ ಕ್ವಾಂಟಿಟಿನಾಗ ತೊಗೊಂಡು ಈ ಥರ ಹಪ್ಪಳು ಮಾಡ್ಕೊತಾ ಹೋಗ್ತೀನಂತ್ರಿ. ಈಗ ಹಾಕಬೇಕಾದ್ರೆ ಸ್ವಲ್ಪ ದಪ್ಪ ಅನ್ನಿಸ್ಲತ್ತಾವ್ರಿ. ಇವು ಒಣಗಿದ್ಮೇಲೆ ಪೂರ್ತಿ ತೆಳ್ಳಗಾಗ್ಬಿಡ್ತಾವ್ರಿ. ಅದಕ್ಕೆ ಹಾಕೋ ಟೈಮ್ನಾಗ ಭಾಳ ತೆಳ್ಳಗ ಹಾಕ್ಲಕ್ಕ ಹೋಗಬೇಡ್ರಿ, ಸ್ವಲ್ಪ ದಪ್ಪೆ ಹಾಕ್ರಿ.
ಈಗ ಎಲ್ಲ ಹಾಕಿದಾದ್ಮೇಲೆ ನಿಮ್ಗೆ ತೋರಿಸ್ಲತ್ತೀನಿ ರೀ. ಇಡೀ ದಿನ ಪೂರ್ತಿ ಬಿಸಿಲಿಗೆ ಇಟ್ಬಿಡ್ತೀನಂತ್ರಿ. ಒಂದು ಸೈಡು ಒಣಗ್ದು ಅಂತಂದ್ರೆ ಮತ್ತು ಇವಕ್ಕೆ ಪಲ್ಟಾಸ್ಕೊತಾ ಚಂದ ಇವಕ್ಕೆ ಕುರ್ಕುರ್ ಆಗತ್ತನ ನಾನು ಬಿಸಿಲಾಗಿ ಒಣಗಿಸ್ತೀನಂತ್ರಿ. ಭಾಳ ಸರಳ ಅದ ರೀ, ನೀವು ಮಾಡಿ ನೋಡ್ರಿ ಒಂದ್ಸಲ. ಪೂರ್ತಿ ಒಣಗಣ ನಿಮ್ಗೆ ತೋರಿಸ್ತೀನಿ ರೀ ಯಾವ ಥರ ಆಗ್ಯಾವಂತ. ನೋಡ್ರಿ ಎಷ್ಟು ತೆಳ್ಳಗಾಗ್ಯಾವಂತ ನಿಮಗೆ ಕಾಣಿಸ್ಲತ್ತಿರ್ಬೇಕು. ಭಾಳ ಟೇಸ್ಟಿನೂ ಆಗ್ಯಾವ್ರಿ, ನೀವು ಮಾಡಿ ನೋಡ್ರಿ. ಈಗ ಎಣ್ಣೆನೂ ಚಲೋ ಕಾಯ್ತದ್ರಿ, ಕರೆದ್ನು ನಿಮಗೆ ತೋರಿಸ್ತೀನಂತ. ಆ ಸೈಜ್ಗಿಂತನೂ ದೊಡ್ಡ ಹಪ್ಪಳು ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ. ಹಾಗಾದ್ರೆ ನೋಡಿರಲ್ರಿ, ನೀವು ಒಂದ್ಸಲ ಈ ಟೊಮೆಟೊ ಹಪ್ಪಳು ಟ್ರೈ ಮಾಡಿ ನೋಡ್ರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂದ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.